ಸಲಕ್ಕೆ ಕ್ಷಮಿಸಿ ಬಿಟ್ಬಿಡು. ಕೈಗಳಿಗೆ ನೋವಾದ್ರೆ ಕಷ್ಟ ಅಲ್ವಾ? ಗಾಯತ್ರಿ, ಅಮ್ಮಗೆ ಸಾರಿ ಹೇಳು, ಓಕೆನಾ? ಹೇಳ್ಬಿಟ್ಟಿ ಹೇಳು. ಅಮ್ಮವ್ರ ಹೋದ ಜನ್ಮದಲ್ಲಿ ನೀವಿಬ್ರು ತಾಯಿ ಮಗ, ಇವಾಗ ನೋಡಿದ್ರೆ ಅಪ್ಪ ಮಗಳು. ನೀವ್ ಮಾತಲ್ಲೇ ನನ್ನನ್ನ ಕರಗಿಸ್ಬಿಡ್ತೀರಾ. ಇವಳು ನೋಡಿದ್ರೆ ಏನು ಮಾತಾಡ್ದೆ ಅಮ್ಮ ಅಂತ ಒಂದ್ಸಲ ಹೇಳಿ ನನ್ ಕರಗಿಸ್ಬಿಡ್ತಾಳೆ. ಓ ಐ ಸಿ. ಹಾಗಾದ್ರೆ ಈ ನೈನಿ ಅವಳೇ ಮರ್ತ ಹೋಗಿ ತ್ರಿನೇತ್ರಿ ಅನ್ನೋದಕ್ಕೆ ಕಾರಣ ಈ ನಮ್ಮ ಮುದ್ದು ಮಗಳು ಗಾಯತ್ರಿ ಅಮ್ಮ ಅಂತ ಕರೆಯೋದಕ್ಕೆ ಕಾರಣ ಅಂತಾಯ್ತು. ಅಯ್ಯೋ, ಯಾಕೆ ಹಾಗೆ ಹೇಳ್ತಿದ್ದೀರಾ? ನೀನೇ ಹೇಳಿದ್ಯಲ್ಲ, ಪಾಪು ಅಮ್ಮ ಅಂತ ಕರೆದ ತಕ್ಷಣ ಎಲ್ಲಾನು ಮರ್ತ ಹೋಗ್ತೀನಿ ಅಂತ. ನಿಮ್ಗೆ ಹಾಗ ಅರ್ಥ ಆಯ್ತಾ? ಒಳ್ಳೇದು. ಇದೆಲ್ಲ ಹಾಗಿರ್ಲಿ, ಮೊದ್ಲು ನಿಮ್ ಮಗಳಿಗೆ ಇನ್ನಷ್ಟು ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿ. ಇವಾಗ ಏನಾಯ್ತು ಅಂತ ನಾನ್ ನಿನ್ನ ಎತ್ಕೊಂಡ್ರೆ ಗಾಯತ್ರಿ ನನ್ನನ್ನ ನಿನ್ನ ಇಬ್ಬರನ್ನೂ ಎತ್ಕೊಳ್ಳೋ ಕೆಪಾಸಿಟಿ ಇದೆ. ನೀವೇನೋ ಚೆನ್ನಾಗಿ ಹೇಳ್ತೀರಾ, ಆದ್ರೆ ಇವತ್ತು ಅವಳಿಗೆ ಶಕ್ತಿ ಸಾಕಾಗಿಲ್ಲ ಅನ್ನಿಸ್ತು. ಏನ್ ಮಾಡೋದಕ್ಕೆ? ಚಿಕ್ಕ ಮಗು ಅಲ್ವಾ, ತಿಲೋತ್ತಮ ಅತ್ತೆ ಪ್ರಾಣ ತೆಗೆಯೋದಕ್ಕೆ ಇವಳಿಂದ ಸಾಧ್ಯ ಆಗಿಲ್ಲ ಅನ್ಸುತ್ತೆ. ಆದ್ರೂ ಒಳ್ಳೆ ಪ್ರಯತ್ನನೇ ಮಾಡಿದ್ದಾಳೆ. ನಾಯಿನಿ ಏನ್ ಮಾಡಿದ್ಲು ಅಂದ್ರೆ ಯಾಕೇನು ಮಾತಾಡ್ತಿಲ್ಲ? ನಾಳೆ ಇನ್ನೇನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕೆ ಸಾಕಾಗೋಷ್ಟು ಧೈರ್ಯ ಶಕ್ತಿನ ತುಂಬಿಕೊಳ್ಳೋದಕ್ಕೆ ಹೇಳಿ. ಇವತ್ತೇನ್ ಮಾಡಿದ್ಲು ಅಂತ ಕೇಳಿದಕ್ಕೆ ಹೇಳ್ದೆ, ನಾಳೆದ್ರ ಬಗ್ಗೆ ಯಾಕೆ ಹೇಳ್ಬಿಟ್ಟು ಹೋದ್ಲು? ಯಾಕೆ ಹಾಗಿದ್ಯಾ? ಹೇಗಿದ್ದೀನಿ ಅಂತೀರಾ? ಚರ್ಮ ಸುಲ್ದಿರೋ ಕತ್ತೆ ತರ. ನಾನ್ ನಿಮಗ್ ಹಾಗೆ ಕಾಣಿಸ್ಬೋದೇನೋ, ಆದ್ರೆ ದೊಡ್ಡ ರೌಡಿ ತರ ನಮ್ಮ ಅಕ್ಕ ತಿಲೋತ್ತಮ ಅತ್ತೆ ಕೈನ ಹೇಗ್ ತಿರುಗಿಸಿದ್ಲು ಅಂತ ನೋಡಿದ್ರಲ್ಲ. ಇವಾಗ ಅಕ್ಕ ಅಂತ ನೆನ್ಪಾಯ್ತು ಅಂತಾಯ್ತು. ನಾನ್ ಯಾಕ್ರಿ ಮರ್ತ ಹೋಗ್ಲಿ? ಯಾರಿಲ್ಲ ಅಂದ್ರೂ ಸರಿ, ಇನ್ಮೇಲಂತೂ ನಾನು ಅವಳೇ ನಮ್ಮ ಅಕ್ಕ ಅಂತ ಒಪ್ಕೋತೀನಿ. ಅವಳೇ ಅಲ್ಲ ಅಂದ್ರೂ ಸರಿ, ನೀನೇ ಅಂತ ನಾನು ಅವಳ ಹಣೆ ಮೇಲೆ ಸೀಲ್ ಹೊಡಿತೀನಿ. ದೇವ್ರಿಗಿಂತ ಏಟೆ ಗುರು ಅಂತ ಸುಮ್ಮನೆ ಅನ್ನಲ್ಲ. ನಮ್ಮಮ್ಮಂಗೆ ಅತ್ಗೆ ಕೊಟ್ಟಿರೋ ವಾರ್ನಿಂಗ್ ನೋಡಿ ನೀನ್ ಶೇಕ್ ಆಗಿರ್ಬೇಕಲ್ವಾ? ಏನೋ ಬಿಡ್ರಿ, ಆ ಸೀನ್ ನೋಡಿದ್ಮೇಲೆ ನಾನ್ ನನ್ನ ಬೆಡ್ರೂಮ್ ಒಳಗೆ ಹೇಗ್ ಬಂದ ಗೊತ್ತಾಗಿಲ್ಲ. ನನ್ ಕಣ್ಮುಂದೆ ಏನೂ ಕಾಣಿಸ್ತಾ ಇರ್ಲಿಲ್ಲ, ನಮ್ಮ ಅಕ್ಕನ್ ದಮ್ಮು ಧೈರ್ಯನ್ ಬಿಟ್ರೆ. ಹೋಗ್ಲಿ ಬಿಡು. ಅತ್ಗೆ ಮೇಲೆ ಅನುಮಾನ ಪಡೋದ್ ಬಿಟ್ಟು ಅರ್ಥ ಇಲ್ದಿರೋ ಪ್ರಶ್ನೆಗಳನ್ನ ಕೇಳೋದ್ ನಿಲ್ಸ್ತಾರೆ. ನೀನ್ ದಾರಿಗೆ ಬಂದ್ರೆ ಮಿಕ್ದವರು ನಿನ್ನ ಜಾಯಿನ್ ಆಗ್ತಾರೆ ಅನ್ಸುತ್ತೆ. ಅರ್ಥ ಆಗ್ದಿರೋ ವಿಷಯ ಏನಂದ್ರೆ, ನಿಮ್ಮ ಅಮ್ಮನ ಹಿಡ್ಕೊಂಡು ನೀನ್ ತಿಲೋತ್ತಮ್ಮನೇ ಅಲ್ಲ ಅಂತ ಯಾಕೆ ಹೇಳ್ತಿದ್ಲು ನಮ್ಮ ಅಕ್ಕ? ನೀನ್ ಸುಮನ ಅಲ್ಲ ಅಲ್ವಾ? ಯಾರಿ ಹೇಳಿದ್ದು? ನಂತರನೇ ಬೇರೆ ಯಾರಾದ್ರೂ ಇಲ್ಲಿದ್ರೆ ನನಗ್ ತೋರ್ಸಿ. ಹೋಲಿಕೆ ಇರ್ಬೋದೇನೋ, ಆದ್ರೆ ಜೆರಾಕ್ಸ್ ಕಾಪಿ ತರ ಯಾರೂ ಇರಲ್ಲ. ಅಲ್ವಾ? ನಿನ್ ವಿಷಯದಲ್ಲಿ ನೀನ್ ಇಷ್ಟು ಕವರ್ ಅಪ್ ಮಾಡ್ಕೋತಾ ಇದೀಯಾ ಅಂದ್ಮೇಲೆ ಅದ್ಕೆ ವಿಷಯದಲ್ಲಿ ಯಾಕೆ ನಮ್ಮಮ್ಮ ಮಾಡೋ ಕೆಲ್ಸಗಳಿಗೆ ಸಪೋರ್ಟ್ ಮಾಡ್ತೀಯಾ? ಅರ್ಥ ಆಯ್ತು. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ ತಿಲೋತ್ತಮ ಅತ್ತೆನ ಹಿಡ್ಕೊಂಡು ನೀವ್ ನಮ್ಮ ಅತ್ತೆನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ ಅಂತ ರಿವರ್ಸ್ ಸೈಕಾಲಜಿ ಮಾಡಿದಾಳೆ. ಪಾವನಮೂರ್ತಿ ಮಾವ ಹೇಳ್ದಂಗೆ ಅತ್ಗೆ ಫಾರ್ಮಿಗೆ ಬಂದಿದ್ದಾರೆ. ನಮ್ಮ ಅಕ್ಕನ್ ಕ್ರಿಕೆಟರಾ? ಬ್ಯಾಟ್ ಹಿಡ್ಕೊಂಡು 4 6 ಹೊಡಿಯೋದಿಕ್ಕೆ, ಇಲ್ಲ ಫಾರ್ಮಿಗೆ ಬರಕ್ಕೆ? 4 ಎಲ್ಲ ಹೊಡಿಯಲ್ಲ, ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಬ್ಯಾಟ್ ಬೇಕಾಗಿಲ್ಲ, ಅವ್ರ ಮಾತೇ ಸಾಕು ನಿಮ್ಗಳಿಗೆ ಬುದ್ಧಿ ಕಲ್ಸಕ್ಕೆ. ತಿಲೋತ್ತಮ ಅತ್ತೆ ಕೈ ತಿರುಗಿಸಿದ್ ನಮ್ಮ ಅಕ್ಕ ಮತ್ತೆ ಈ ಮನೆಯಲ್ಲಿ ಅಧಿಕಾರ ನಡೆಸ್ತಾಳೆ ಅನ್ಸತ್ತೆ. ಆ ಅಧಿಕಾರದ ಕೆಳಗೆ ಅನ್ಯಾಯಕ್ಕೆ ಈಡಾಗಿರೋ ದುಷ್ಟರಿಗೆಲ್ಲರಿಗೂ ಬುದ್ಧಿ ಕಲಿಸ್ತಾರೆ. ಇವತ್ ಚಳಿ ಇತ್ತು, ಅದಕ್ಕೆ ನಡ್ಕ ಬಂತು ಅಂತ ಹೇಳ್ಬೇಡ. ನೈನಿ ಅದಕ್ಕೆ ಬರ್ತಿದ್ದಾರೆ ಅಂತ, ಪಾಪಗಳನ್ನ ದೂರ ಮಾಡ್ತಾರೆ ಅಂತ ಬೈದಲ್ಲಿ ಗಡಗಡ ನಡ್ಗಿ ಓಡೋ.
ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನೇನಾರ ತಪ್ಪಾಗಿ ಹೇಳದ್ನಾ? ಇದೇ ಮಾತನ್ನ ಸರಿಯಾಗಿ ಹೇಳ್ಬೋದಲ್ವೇನೋ. ಕ್ರಿಯೇಟಿವಿಟಿ ಮಾಮ್. ವಲ್ಲಭ ಭಾವ ತಮಾಷೆಗೆ ಹೇಳಿದ್ದಾರೆ ಅತ್ತೆ. ಟೈಮ್ ಆಗ್ತಿದೆ, ಹೋಗೋಣ ನಡೀರಿ. ನೈನಿ, ಒಂದ್ ನಿಮಿಷ. ನನ್ ಸೀರೆ ಹೇಗಿದೆ ಅಂತ ಹೇಳಲೇ ಇಲ್ಲ. ನೀವ್ ಉಟ್ಕೊಂಡ್ಮೇಲೆ ಆ ಸೀರೆ ಯಾಕೆ ಚೆನ್ನಾಗಿರಲ್ಲ ಚಿಕ್ಕಮ್ಮ? ಇಷ್ಟ ಆಯ್ತೋ ಇಲ್ವೋ ಅರ್ಥ ಆಗ್ಲಿಲ್ಲ. ಚೆನ್ನಾಗಿದೆ ಅಂತಾನೆ ಅಂದ್ಲು. ಬನ್ನಿ ಹೋಗೋಣ. ಕೈ ಬೀಸ್ಕೊಂಡ್ ಬರೋದಲ್ಲ, ಏನೋ ಒಂದ್ ತಗೊಂಬನ್ನಿ. ಊಟನೂ ತರ್ಬೇಕಾ? ಅದೆಲ್ಲ ಆಮೇಲೆ ಕಣೋ. ನೈನಿ ಮಾಡಿದ ಪಾಯಸ ಅತ್ತೆಗೆ ತಿನ್ನಿಸ್ಬೇಕು ಅಂತ ನೆನಪು ಮಾಡ್ದ ಇವನು. ಎಸ್ 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 ಕಣ, ಕರೆಕ್ಟ್. ನಾನ್ ತಗೊಂಡ್ಬರ್ತೀನಿ, ನೀವ್ ಹೊರಡಿ. ಸರಿ. ನಡೀರಿ. ನೈನಿ ತರ ಎಲ್ಲ ನೆನ್ಪಿಟ್ಕೊಂಡ್ ಮಾತಾಡ್ತಾ ಇದ್ದಾಳಲ್ವೇನೋ ವಲ್ಲಭ. ಇದರಿಂದ ಅವಳ ಕತೆ ಏನೋ ಗೊತ್ತಾಗ್ಬಿಡುತ್ತೆ ಮಾಮ್. ಬನ್ನಿ ಬನ್ನಿ.